ಮಕ್ಕಳಿಲ್ಲದ ದಂಪತಿಗಳೇ ಚಿಂತಿಸದಿರಿ. IVF ಅಥವಾ ಕೃತಕ ಗರ್ಭಧಾರಣೆಯ ಮೂಲಕ ಮಕ್ಕಳನ್ನು ಪಡೆಯಬಹುದು. ಅದು ಹೇಗೆ ಎಂದು ಹಂತ ಹಂತವಾಗಿ ವಿವರಿಸಿದ್ದಾರೆ ಡಾಕ್ಟರ್ ವಿದ್ಯಾ ಭಟ್ರವರು. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್, ಬೆಂಗಳೂರು. IVF, ಇನ್ ವಿಟ್ರೋ ಫರ್ಟಿಲೈಸೇಷನ್, ಇದು ತುಂಬ ವರ್ಷದಿಂದ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಕಡೆನೂ IVF ಸೆಂಟರ್ಸ್ ಬಂದಿದೆ. ಈಗ IVF ಅಂದರೆ ಏನು? ಎಲ್ಲರಿಗೂ ಟೆಸ್ಟ್ ಟ್ಯೂಬಲ್ಲೇ ಬೆಳೆಸ್ತಾರ ಮಗುನ, ಎಲ್ಲಿ ಬೆಳೆಸ್ತಾರೆ ಇವರು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಜನರಲಿ ಅಯ್ಯೋ ಅದು ತುಂಬ ಕಾಂಪ್ಲಿಕೇಟೆಡ್ ವಿಷಯ, ನಾವು ಅದರ ಬಗ್ಗೆ ಯೋಚನೆ ಮಾಡ್ಬೋದಾ, ಅಥವಾ ಅದರಿಂದ ನಮಗೆ ಮಕ್ಕಳಾಗತ್ತಾ, ಅಲ್ಲಿ ಮೋಸಗಳಾಗತ್ತಾ, ಯಾರ್ದೋ ಸ್ಪರ್ಮ್ ತೆಗೆದು ಯಾರಿಗೋ ಹಾಕಿಬಿಡ್ತಾರೆ ಅಂತ ಭಯ ಬೇರೆ ಇರುತ್ತೆ ಜನಕ್ಕೆ. ಸೊ ಈ ಥರ ಆಗುತ್ತಾ ಅಂತ? ಇಲ್ಲ, ಖಂಡಿತವಾಗೂ ಈ ಥರ ಆಗಲ್ಲ. ಯಾವ ಡಾಕ್ಟ್ರಿಗೂ ಕೂಡ ಯಾರ್ದೋ ಸ್ಪರ್ಮ್ ತೆಗೆದು ಯಾವುದೋ ಎಂಬ್ರಿಯೋ ಇಡೋ ಇದು ಒಂದು ಎಥಿಕಲ್ ಇಶ್ಯೂ. ಸೊ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಮೆಡಿಕೋ ಲೀಗಲ್ ಇಶ್ಯೂ ಆಫ್ IVF ಅದು. ಸೊ ಯಾರ್ದೋ ಸ್ಪರ್ಮು ಯಾರ್ದೋ ಎಗ್ಗು ಎಲ್ಲ ಹಾಕಲ್ಲ ನಾವು. ಏನಾಗುತ್ತೆ, ಒಂದು ಕಪಲ್ ನಮ್ಮ ಹತ್ರ IVF ಬೇಕು ಅಂತ ಬಂದಾಗ ನಾವು ಫಸ್ಟು ಯೋಚನೆ ಮಾಡೋದು, ಇವ್ರಿಗೆ ಏನಕ್ಕೆ IVF ಬೇಕು? ಹಸ್ಬೆಂಡ್ ಫ್ಯಾಕ್ಟರಾ, ಅಂದರೆ ಗಂಡಸಿನಲ್ಲಿ ತೊಂದರೆ ಇದೆಯಾ, ಇಲ್ಲ ಹೆಂಗಸಿನಲ್ಲಿ ತೊಂದರೆ ಇದೆಯಾ? ಹೆಂಗಸಿನಲ್ಲಿ ತೊಂದರೆ ಅಂದರೆ ಅವ್ರಿಗೆ ಗಡ್ಡೆಗಳೇನಾದರೂ ಇದೆಯಾ, ಇಲ್ಲ ಯಾವುದಾದ್ರು ಜೆನೆಟಿಕ್ ಅಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಇದೆಯಾ, ಇಲ್ಲ ಎಗ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಅಂದರೆ ಡಿಕ್ರೀಸ್ಡ್ ಓವೇರಿಯನ್ ರಿಸರ್ವ್ ಇದೆಯಾ? ಇಲ್ಲದೇ ಇದ್ದರೆ ಇವ್ರಿಗೆಲ್ಲ ಚೆನ್ನಾಗಿದೆ ಅನ್ಎಕ್ಸ್ಪ್ಲೇನ್ಡ್, ಅಂದರೆ ಹೆಂಡತಿನೂ ಚೆನ್ನಾಗೇ ಇದ್ದಾಳೆ, ಗಂಡನೂ ಚೆನ್ನಾಗಿದ್ದಾರೆ, ಎಲ್ಲದೂ ಚೆನ್ನಾಗಿದೆ, ಬಟ್ ಅನ್ಎಕ್ಸ್ಪ್ಲೇನ್ಡ್ ಅಂದರೆ ನಾವು ಏನೂ ರೀಸನ್ ಗೊತ್ತಿಲ್ಲದಿದ್ದಾಗ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅದಿದೆಯಾ ಅನ್ನೋ ಒಂದು ಡೌಟ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಫುಲ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಗಂಡಿನದ್ದು ಸಿಮೆಂಟ್ ಟೆಸ್ಟು, ಆಮೇಲೆ ಅದರಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅಂತ DNA ಫ್ರ್ಯಾಗ್ಮೆಂಟೇಷನ್ ಅಂತ ಮಾಡ್ತೀವಿ. ಈ DNA ಫ್ರ್ಯಾಗ್ಮೆಂಟೇಷನಲ್ಲಿ ಗಂಡಸಿನ ಒಂದು ಫರ್ಟಿಲಿಟಿ ಕೆಪ್ಯಾಸಿಟಿ ನಮಗೆ ಗೊತ್ತಾಗುತ್ತೆ. ಸೊ ಈ ಕೆಪ್ಯಾಸಿಟಿ ಗೊತ್ತಾದಾಗ ಇದು ತುಂಬ ಜಾಸ್ತಿ ಇದ್ದರೆ ಕನ್ಸೆಪ್ಷನ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವ್ರಿಗೆ ಕಂಟಿನ್ಯೂಸ್ ಮಾತ್ರೆಗಳು ಹಾಕಿ ಅದು ನಾರ್ಮಲ್ಗೆ ತರ್ತೀವಿ. ಸೇಮ್ ವೇ ಹೆಂಗಸಿನಲ್ಲಿ ಯಾವುದಾದ್ರು ಇಶ್ಯೂಸ್ ಇದ್ದರೆ, ಅಂದರೆ ಗರ್ಭಕೋಶದಲ್ಲಿ ಗಡ್ಡೆ ಇಲ್ಲ ಅಂಡಾಶಯದಲ್ಲಿ ಪ್ರಾಬ್ಲಮ್ಮು ಇದೆಲ್ಲ ಇದ್ದರೆ ಅದನ್ನು ಟ್ರೀಟ್ ಮಾಡಿ ಓಕೆ ಈ ಕಪಲ್ನ ನಾವು ಈ ಸೈಕಲ್ಗೆ IVFಗೆ ರೆಡಿ ಮಾಡ್ತೀವಿ. ಸೊ IVFಗೆ ರೆಡಿ ಮಾಡಿದಾಗ ಏನಾಗುತ್ತೆ, ನಾವು ಮೇನ್ ನಮಗೆ ಎಗ್ಸ್ ಬೇಕು. ಸೊ ಮೊಟ್ಟೆಗಳು ಚೆನ್ನಾಗಿ ಬರೋ ಥರ ಒಂದು ಹೆಂಗಸಿಗೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಈ ಇಂಜೆಕ್ಷನ್ಸ್ ಕೊಟ್ಟಾಗ ಒಂದು 10ರಿಂದ 12 ದಿನ ಇಂಜೆಕ್ಷನ್ಸ್ ಕೊಟ್ಟಾಗ ಅವ್ರಿಗೆ ಚೆನ್ನಾಗಿ ಎಗ್ಸ್ ಬರುತ್ತೆ. ಯಾಕೆಂದರೆ ಒಂದು ಎಗ್ಗಲ್ಲಿ ನಾವು IVF ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಒಂದು 10 ಎಗ್ಸ್ ಬೇಕು ನಮಗೆ, ಮೊಟ್ಟೆಗಳು ಬೇಕು, ಅದರ ತೊಗೊಂಡು ನಾವು IVFಗೆ ಪ್ಲ್ಯಾನ್ ಮಾಡ್ತೀವಿ. ಸೊ ಅದು ಒಂದು 12ನೇ ದಿನ ಆದಾಗ ಅದು ರೈಪ್ ಆಗೋ ಥರ, ಅಂದರೆ ಅದು ಮೆಚೂರ್ ಆಗೋ ಥರ ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಆಗಿ 36 ಗಂಟೆಯಲ್ಲಿ ಎಗ್ ಪಿಕಪ್, ಅಂದರೆ ಅಷ್ಟರೊಳಗೆ ನಾವು ಎಗ್ ಪಿಕಪ್ ಅಂದರೆ 35 ಅವರ್ಸ್ ಅಷ್ಟರಲ್ಲಿ ಎಗ್ ಪಿಕಪ್ ಮಾಡ್ತೀವಿ. ಸೊ ಇದು ಸ್ಕ್ಯಾನಿಂದ ನಾವು ಸ್ಕ್ಯಾನ್ ಗೈಡೆನ್ಸಲ್ಲಿ ಎಗ್ ಪಿಕಪ್ ಮಾಡ್ತೀವಿ. ಸೊ ಇದು ಎಸೆಪ್ಟಿಕ್ OTಲಿ ಆಗುತ್ತೆ. ಇಲ್ಲಿ ಯಾವುದೇ ವಿಧವಾದ ಬೇರೆ ಕೇಸ್ಗಳಾಗಲ್ಲ. IVF OT ಅಂದರೆ ಅಲ್ಲಿ ಬೇರೆ ಕೇಸ್ಗಳಾಗಬಾರ್ದು, ಬರೀ IVF ಸಂಬಂಧಪಟ್ಟಿದ್ದು ಮಾತ್ರ ಆಗಬೇಕು. ಅಂದರೆ ಎಗ್ ಪಿಕಪ್, ಎಂಬ್ರಿಯೋ ಟ್ರಾನ್ಸ್ಫರ್ ಮತ್ತು ಆ OTಲಿ ಗಂಡಸಿನ ವೀರ್ಯಾಣು ತೆಗೆಯೋದು ಅಂದರೆ ಟೀಸಾ, ಸೊ ಇದನ್ನು ತೆಗೆಯೋದು, ಇದಷ್ಟೇ ಆ OTಲಿ ಆಗುತ್ತೆ. ಅದರ ಪಕ್ಕಕ್ಕೆ ನಮ್ಮದು ಮೇನ್ ಎಂಬ್ರಿಯಾಲಜಿ ಲ್ಯಾಬ್ ಆಗಿರುತ್ತೆ. ಸೊ ಈ ಎಂಬ್ರಿಯಾಲಜಿ ಲ್ಯಾಬಲ್ಲಿ ಏನಿರುತ್ತೆ, ನಾವು ಇನ್ಕ್ಯುಬೇಟರ್ಸ್ ಇಟ್ಟಿರ್ತೀವಿ, ಮೈಕ್ರೋಸ್ಕೋಪ್ಸ್ ಇರುತ್ತೆ. ಈ ಮೊಟ್ಟೆ ನಾವು ತೆಗೆದಿದ್ದನ್ನು ಎಂಬ್ರಿಯಾಲಜಿಸ್ಟ್ ಹತ್ರ ಕೊಡ್ತೀವಿ. ಸೊ ಈ ಮೊಟ್ಟೆ ತೆಗೆಯೋರು ಯಾರು? ಗೈನಕಾಲಜಿಸ್ಟ್. ಇದು ಮುಂದಿನ ಕೆಲಸ ಎಂಬ್ರಿಯಾಲಜಿಸ್ಟ್ ಕೈಯಲ್ಲಿ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಮೊಟ್ಟೆ ತೊಗೊಂಡು ಗಂಡಸಿನ ವೀರ್ಯಾಣು ಸ್ಯಾಂಪಲ್ ತೊಗೋತಾರೆ, ಅಂದರೆ ವೀರ್ಯ ಸ್ಯಾಂಪಲ್ ತೊಗೋತಾರೆ. ಅದನ್ನು ತೊಗೊಂಡು ಅದರಲ್ಲಿರೋ ವೀರ್ಯಾಣುನ ಈ ಮೊಟ್ಟೆ ಸುತ್ತಲೂ ಹಾಕಿ IVFಗೆ ಇಡ್ತೀವಿ, ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಆ ಸ್ಪರ್ಮು ಮತ್ತು ಎಗ್ಗು ಸೇರೋದು ಇನ್ ವಿಟ್ರೋ ಇನ್ಕ್ಯುಬೇಟ್ರಲ್ಲಿ ಇದು ಆಗಬೇಕು ಅಂತ. ಸೊ IVFಗೆ ನಾವು ಇಡ್ತೀವಿ. ಸೊ IVFಗೆ ಇಟ್ಟಾಗ ಅಕಸ್ಮಾತ್ ಇದು ಕನ್ಸೀವ್ ಆಗದೇ ಇದ್ದರೆ ಆಮೇಲೆ ನಾವು ICSI ಅಂತ ಮಾಡ್ತೀವಿ. ICSI ಅಂತಂದರೆ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಅಂದರೆ ಏನು ಮಾಡೋದು, ಎಗ್ ತೊಗೊಂಡು, ಈಗ ಗಂಡಸಿನ ವೀರ್ಯಾಣು ತುಂಬ ಕಡಿಮೆ ಇರುತ್ತೆ,
ಕ್ವಾಲಿಟಿ ಇರಲ್ಲ, ಅಥವಾ ಅದು ಪೆನಿಟ್ರೇಷನ್ ಕೆಪಾಸಿಟಿ ಇರಲ್ಲ, ಅದು ತುಂಬ ವೀಕ್ ಇರುತ್ತೆ. ಆವಾಗ ಅದ್ರ ತೊಗೊಂಡು ನಾವು ಈ ಎಗ್ಗಲ್ಲಿ ಇಂಜೆಕ್ಟ್ ಮಾಡಿದಾಗ ನಮಗೆ ಅದು ಎಂಬ್ರಿಯೋ ಆಗುತ್ತೆ. ಅಂದರೆ ಅದನ್ನು ಒಂದು ಎರಡು ದಿನ, ಅಂದರೆ 24 to 48 ಅವರ್ಸಲ್ಲಿ ಅದು ಇಂಜೆಕ್ಟ್ ಮಾಡಿದ್ದ ಸ್ಪರ್ಮು ಅಲ್ಲಿ ಬೆಳೆದು ಎಗ್ಗು ಅದು ಸೇರಿ ಫರ್ಟಿಲೈಸೇಷನ್, ಅಂದರೆ ಅದು ಒಂದಾಗಿ ಅದು ಹೊಸ ಲೈಫ್ ಶುರುವಾಗುತ್ತೆ. ಅದಕ್ಕೆ ನಾವು ಫರ್ಟಿಲೈಸ್ ಆಗಿರೋ ಎಂಬ್ರಿಯೋ ಅಂತ ಹೇಳ್ತೀವಿ. ಸೊ ಈ ಎಂಬ್ರಿಯೋ 3 ರಿಂದ 5 ದಿನ ಆಚೆ ಬೆಳೆಸ್ತೀವಿ ಇನ್ಕ್ಯುಬೇಟ್ರಲ್ಲಿ ಬೆಳೆಸ್ಬಿಟ್ಟು ಇದನ್ನು ತೆಗೆದು ನಾವು ಗರ್ಭಕೋಶದಲ್ಲಿ ಇಟ್ಟಾಗ ಇದು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸ್ಕ್ಯಾನ್ ಗೈಡೆನ್ಸಲ್ಲಿ ಗರ್ಭಕೋಶದಲ್ಲಿ ಇಡ್ತೀವಿ. ಅದಕ್ಕೆ ನಾವು ಕೆಥೆಟರ್ ಇರುತ್ತೆ, ಆ ಕೆಥೆಟರ್ಸಲ್ಲಿ ಅದನ್ನು ಲೋಡ್ ಮಾಡಿಬಿಟ್ಟು ಗರ್ಭಕೋಶದಲ್ಲಿ ಅದನ್ನು ಹಾಕಿದಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರುತ್ತೆ. ಅದು ಆಗಿ 15 ದಿನ ಆದಮೇಲೆ, 15 ರಿಂದ ಮ್ಯಾಕ್ಸಿಮಮ್ 20 ದಿನ ಆದಮೇಲೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ. ಸೊ ಈ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದರೆ ಪ್ರೆಗ್ನೆನ್ಸಿ ಸಾಕಿದೆಯಾ, ಅಂದರೆ ಗರ್ಭಕೋಶದಲ್ಲಿ ಪ್ರೆಗ್ನೆನ್ಸಿ ಬೆಳೀತಾ ಇದೆಯಾ ಅಂತ ನೋಡ್ತೀವಿ. ಸೊ ಆಮೇಲೆ ಅದನ್ನು ನಾರ್ಮಲ್ ಪ್ರೆಗ್ನೆನ್ಸಿ ಥರ ಅವ್ರಿಗೆ ಫೋಲಿಕ್ ಆ್ಯಸಿಡ್ಡು, ಆಮೇಲೆ ಇಮ್ಯುನೈಸೇಷನ್ಸು, ಆಮೇಲೆ ಅವ್ರಿಗೆ ಸ್ಕ್ಯಾನು ಎಲ್ಲ ಮಾಡಿ ನಾರ್ಮಲ್ ಪ್ರೆಗ್ನೆನ್ಸಿ ಥರ ಅವರು ಡೆಲಿವರಿ ಆಗುತ್ತೆ. ಅಕಸ್ಮಾತ್ ಇದು ಆಗಿಲ್ಲ, ಅಂದರೆ ಇದು ಫೇಲಿಯರ್ ಆಯಿತು, ಆವಾಗ ನಾವು ಈ ಎಗ್ಸ್ನ ತೆಗೆದಾಗ ನಾವು ಬರೀ 2 ಮಾತ್ರ ಗರ್ಭಕೋಶದಲ್ಲಿ ಇಡ್ತೀವಿ. ಇನ್ನು ಎಕ್ಸ್ಟ್ರಾ ಇರೋದು, ಈಗ 10 ಎಗ್ ತೆಗೆದಾಗ ನಮಗೆ ಅದು 8 ರಿಂದ 10 ಎಂಬ್ರಿಯೋ ಆದಾಗ ಏನಾಗುತ್ತೆ ಅಂದರೆ ಆ ಎಂಬ್ರಿಯೋಸ್ನ ನಾವು ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಇದನ್ನು ತಣ್ಣಗೆ ಅದು ಐಸ್ ಥರ ಮಾಡಿ ಇಟ್ಟಿರ್ತೀವಿ, ಅದಕ್ಕೆ ನಾವು ಫ್ರೀಸಿಂಗ್ ಅಂತ ಹೇಳ್ತೀವಿ. ಸೊ ಈ ಎಂಬ್ರಿಯೋಸು ಅವ್ರಿಗೆ ಇರುತ್ತೆ ಬ್ಯಾಕಪ್ಪು. ಸೊ ಈ ಸರಿ ಕನ್ಸೀವ್ ಆಗಿಲ್ವಾ, ನೆಕ್ಸ್ಟ್ ಸೈಕಲಲ್ಲಿ ಈ ಫ್ರೋಝನ್ ಎಂಬ್ರಿಯೋಸ್ನ ನಾವು ಥಾ ಮಾಡೋದು ಅಂತಾರೆ. ಅಂದರೆ ಅದನ್ನು ಫ್ರೀಸ್ ಆಗಿರೋ ಸ್ಟೇಟಿಂದ ನಾರ್ಮಲ್ ಕಂಡೀಷನ್ಗೆ, ನಾರ್ಮಲ್ ಟೆಂಪ್ರೇಚರ್ಗೆ ಬಂದಾಗ ಅದಕ್ಕೆ ನಾವು ಥಾ ಅಂತ ಹೇಳ್ತೀವಿ. ಆ ಥಾ ಆಗಿರೋ ಎಂಬ್ರಿಯೋಸ್ನ ಮತ್ತೆ ಈ ಗರ್ಭಕೋಶ ಪ್ರಿಪೇರ್ ಮಾಡೋದು, ಅಂದರೆ 15 ದಿನ ಮಾತ್ರೆ ಕೊಟ್ಟು, ಈ ಸರಿ ಇಂಜೆಕ್ಷನ್ ಇಲ್ಲ, ಮಾತ್ರೆಗಳು ಕೊಟ್ಬಿಟ್ಟು ಅದನ್ನು ಗರ್ಭಕೋಶದಲ್ಲಿ ನಾವು ಇಟ್ಟಾಗ ಅದಕ್ಕೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್, ಅಂದರೆ ಫ್ರೀಸ್ ಆಗಿರೋದನ್ನು ವಾಪಸ್ ನಾರ್ಮಲ್ ಸ್ಟೇಜಿಗೆ ತಂದು ಅದು ಗರ್ಭಕೋಶದಲ್ಲಿ ಇಟ್ಟಾಗ ಅದು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಿ ಕೆಲವು ಸರಿ ಒಂದು 2-3 ಸರಿ ಮಾಡಿದಾಗ ಕನ್ಸೀವ್ ಆಗ್ತಾರೆ. 2 ಅಥವಾ 3 ಸೈಕಲ್ ನೋಡಿದಾಗ 60% ತನಕನೂ ಸಕ್ಸಸ್ ಬರೋ ಚಾನ್ಸ್ ಇರುತ್ತೆ. ಅಕಸ್ಮಾತ್ ಬಂದಿಲ್ಲ, ಆವಾಗ ನಾವು ಏನು ಪ್ರಾಬ್ಲಮ್ಮು, ಯಾಕೆ ಕನ್ಸೀವ್ ಆಗಿಲ್ಲ, ಸೊ ಆವಾಗ PGT ಅಂತ ಮಾಡ್ತೀವಿ, ಅಂದರೆ ಪ್ರೀ ಜೆನೆಟಿಕ್ ಟೆಸ್ಟಿಂಗು. ಅದನ್ನು ಆ ಭ್ರೂಣನ ನಾವು ಟೆಸ್ಟಿಂಗಿಗೆ ಕಳಿಸ್ತೀವಿ, ಅದು ಒಳ್ಳೆ ಕ್ವಾಲಿಟಿದಾ ಇಲ್ಲ ಅದೇನಾದ್ರು ಪ್ರಾಬ್ಲಮ್ ಇದೆಯಾ. ಸೊ ಇದನ್ನು ನಾವು ಟೆಸ್ಟಿಂಗ್ ಕಳಿಸಿದಾಗ ಅದು ಟೆಸ್ಟಿಂಗಲ್ಲಿ ನಮಗೆ ಇದು ನಾರ್ಮಲ್ ಅಥವಾ ಎಬ್ನಾರ್ಮಲ್ ಬಂದರೆ ಎಬ್ನಾರ್ಮಲ್ ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡಲ್ಲ, ನಾರ್ಮಲ್ ಚೆನ್ನಾಗಿರೋ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಆವಾಗ ನಮಗೆ ಸಕ್ಸಸ್ ಬರೋ ಚಾನ್ಸ್ ಇರುತ್ತೆ. ಕೆಲವು ಸರಿ ಏನಾಗುತ್ತೆ, ಈ ಎಗ್ಗು ಮತ್ತು ಸ್ಪರ್ಮಲ್ಲಿ ದೋಷಗಳಿರುತ್ತೆ. ಆ ದೋಷ ಇದ್ದಾಗ ನಾವು ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಅಂತ, ಅಂದರೆ ನಾವು ಐದರ್ ಸ್ಪರ್ಮ್ನ ಡೊನೇಷನ್ ತೊಗೊಳ್ಳೋದು ಇಲ್ಲ ಎಗ್ ಡೊನೇಷನ್ ತೊಗೊಳ್ಳೋದು. ಸೊ ಇದೆರಡೂ ಡೊನೇಷನ್ ತೊಗೊಂಡು ಭ್ರೂಣ ಮಾಡಿ ಗರ್ಭಕೋಶದಲ್ಲಿ ಇರ್ತೀವಿ. ಸೊ ಈ ಥರ ನಾವು ಮಾಡೋದ್ರಿಂದ ನಮಗೆ ಸಕ್ಸಸ್ ಬರೋ ಚಾನ್ಸ್ ಇರುತ್ತೆ. ಆಮೇಲೆ ಈ ಎಂಬ್ರಿಯೋ ಟ್ರಾನ್ಸ್ಫರ್ ಆಗುವಾಗ ಕೂಡ ಕೆಲವು ಸರಿ ತೊಂದರೆಗಳಿರುತ್ತೆ. ಸೊ ಅದನ್ನೆಲ್ಲದೂ ಸರಿ ಮಾಡಿ, ಈಗ ಸರಿಗೆ ಮಾಡ್ತಾ ಇದ್ದೀವಿ, ಎಂಬ್ರಿಯೋ ಟ್ರಾನ್ಸ್ಫರ್ ಸರಿಗಾಗಿಲ್ಲ, ಅವಾಗ ಏನು ಮಾಡ್ತೀವಿ, ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ, ಅಂದರೆ ಗರ್ಭಕೋಶದೊಳಗೆ ನೋಡೋದು. ಸೊ ಇದನ್ನು ನೆಕ್ಸ್ಟ್ ಸೈಕಲಲ್ಲಿ ಮಾಡಿ ಯಾಕೆ ಇವ್ರು ಕನ್ಸೀವ್ ಆಗಿಲ್ಲ ಅಂತ ನೋಡಿಬಿಟ್ಟು ಮತ್ತು ಅದಕ್ಕೇನಾದ್ರು ಟ್ರೀಟ್ಮೆಂಟ್ ಬೇಕಾದರೆ ಕೊಟ್ಟು ನೆಕ್ಸ್ಟ್ ಸೈಕಲಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸಕ್ಸಸ್ ರೇಟ್ ಇಂಪ್ರೂವ್ ಆಗುತ್ತೆ. ಕೆಲವು ಸರಿ ಗಂಡಸಿನ ಸ್ಪರ್ಮ್ಸಲ್ಲೇ ತೊಂದರೆ ಇರುತ್ತೆ, ಅದಕ್ಕೆ ನಾವು ಪಿಕ್ಸಿ ಅಂತ ಹೇಳೋದು, ಅಂದರೆ ಎಲ್ಲ ಎಬ್ನಾರ್ಮಲ್ ಇರುತ್ತೆ ಬಟ್ ಫಿಸಿಯೋಲಾಜಿಕಲ್ ಸ್ಪರ್ಮ್ ಟೆಸ್ಟಿಂಗ್ ಅಂತ ಮಾಡ್ತೀವಿ, ಅಂದರೆ ಆಯ್ಕೆ ಮಾಡ್ತೀವಿ ಯಾವುದು ಸ್ಪರ್ಮ್ ಹೆಲ್ದಿ ಇದೆಯೋ ಅದನ್ನು ತಗೊಳ್ಳೋದು. ಇನ್ನೊಂದು ಮ್ಯಾಗ್ನೆಟಿಕ್ ಸೆಲೆಕ್ಷನ್ ಅಂತ, ಸೊ ಅದು ಒಂದು ಹೈಯರ್ ಎಂಡ್ ಮೆಷೀನು, ಅದರಲ್ಲೂ ಗುಡ್ ಕ್ವಾಲಿಟಿ ಸ್ಪರ್ಮ್ಸ್ ಯಾವುದು ಅಂತ ತಗೊಂಡು ಅದನ್ನು ನಾವು ಇಕ್ಸಿ ಮಾಡಿ, ಅಂದರೆ ಅದನ್ನು ಎಗ್ಗಲ್ಲಿ ಇಂಜೆಕ್ಟ್ ಮಾಡಿ ಬೆಸ್ಟ್ ಕ್ವಾಲಿಟಿ ಸ್ಪರ್ಮ್ಸ್ನ ನಾವು ಭ್ರೂಣ ಮಾಡೋಕ್ಕೆ ನೋಡ್ತೀವಿ. ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಗಂಡಸಿನ ಫ್ಯಾಕ್ಟರು ಹೆಂಗಸಿನ ಫ್ಯಾಕ್ಟರು ಮನಸ್ಸಲ್ಲಿ ಇಟ್ಕೊಂಡು ನಾವು ಅಡ್ವಾನ್ಸ್ಡ್ IVF ಮಾಡಿದಾಗ ನಮಗೆ ಸಕ್ಸಸ್ ರೇಟ್ ಚೆನ್ನಾಗಿ ಬರೋ ಚಾನ್ಸಸ್ ಇರುತ್ತೆ. ಆವಾಗ ನಮಗೆ
ಕೆಲವೊಮ್ಮೆ ಲೇಸರ್ ಕೂಡ ಯೂಸ್ ಮಾಡ್ತೀವಿ. ಏನು ಅಂದರೆ ಲೇಸರ್ ಹ್ಯಾಚಿಂಗ್ ಅಂತ. ಈಗ ಎಂಬ್ರಿಯೋ ಆಗಿರುತ್ತೆ, ಬಟ್ ಅದು ಹ್ಯಾಚ್ ಆಗಲ್ಲ, ಅದು ಒಡೆದು ಮತ್ತೆ ಹೊಸ ಲೈಫ್ ಭ್ರೂಣನ ಬೆಳೆದಿದ್ದಾಗ ಲೇಸರ್ ಶಾಟ್ಸ್ ಅಂತ ಕೆಲವು ಮೆಷಿನ್ಸ್ ಇರುತ್ತೆ ನಮ್ಮದು, ಲೇಸರ್ ಮೆಷಿನ್ಸು. ಸೊ ಲೇಸರಲ್ಲಿ ಅದಕ್ಕೆ ನಾವು ಸ್ಟ್ರೈಕ್ ಮಾಡಿದಾಗ ಅದು ಲೇಸರ್ ಹ್ಯಾಚಿಂಗ್ ಆಗಿ ಎಂಬ್ರಿಯೋ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಸೊ ಇದು ಎಷ್ಟೊಂದು ಪ್ರಾಬ್ಲಮ್ಸು, ಸೂಕ್ಷ್ಮ ಪ್ರಾಬ್ಲಮ್ಸು, ಇದನ್ನು ನಾವು IVF ಮೂಲಕ ಸಾರ್ಟ್ ಔಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕೆಂದರೆ ಈಚ್ ಇಕ್ವಿಪ್ಮೆಂಟ್, ಈಗ ನಾನು ಲೇಸರ್ ಹ್ಯಾಚಿಂಗ್ ಬಗ್ಗೆ ಹೇಳಿದೆ, ಮ್ಯಾಗ್ನೆಟಿಕ್ ಸೆಲೆಕ್ಷನ್ ಆಫ್ ಸ್ಪರ್ಮ್ಸ್ ಹೇಳಿದೆ, ಪಿಕ್ಸಿ ಹೇಳಿದೆ, ಎಲ್ಲದಕ್ಕೂ ಒಂದು ಅಡ್ವಾನ್ಸ್ಡ್ ಮೆಷಿನ್ ಬೇಕಾಗುತ್ತೆ. ಸೊ ಈ ಅಡ್ವಾನ್ಸ್ಡ್ ಮೆಷಿನ್ ಯೂಸ್ ಮಾಡಿದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಾವು PGT ಅಂದ್ವಿ, ಆ ಟೆಸ್ಟಿಂಗ್ ಮಾಡುವಾಗೂ ಅದರ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇದೆಲ್ಲ ಏನಕ್ಕೆ ಮಾಡಬೇಕಾಗತ್ತೆ? ಈಗ ತೀರಾ ನಮಗೆ ಕನ್ಸೆಪ್ಷನ್ ಆಗ್ತಾ ಇಲ್ಲ, ಈ ಒಂದು ಟೆಸ್ಟ್ಗಳಿಂದ ಇವ್ರಿಗೆ ಬೆಟರ್ ರಿಸಲ್ಟ್ಸ್ ಕೊಡ್ಬೋದು ಅನ್ನುವಾಗ ಮಾಡಬೇಕಾಗತ್ತೆ. ಬಟ್ ಅದು ಪೇಷಂಟ್ ಪರ್ಸ್ಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ನಮಗೂ ಬೇರೆ ದಾರಿ ಇರಲ್ಲ. ಏಕೆಂದರೆ ಈಚ್ ಇನ್ವೆಸ್ಟ್ಮೆಂಟು, ಆಮೇಲೆ ಅದರಿಂದ ಓವರ್ ಹೆಡ್ಸು, ಅದ್ರ ಯೂಸ್ ಮಾಡುವಾಗ ಪ್ರತಿ ನೀಡಲ್ಗೂ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಪ್ರತಿ ಒಂದು ಡಿಶ್ಗೂ. ಅದು ನಾವು ಒಬ್ರಿಗೆ ಯೂಸ್ ಮಾಡಿದ್ದು ಇನ್ನೊಬ್ರಿಗೆ ಯೂಸ್ ಮಾಡೋಂಗಿಲ್ಲ, ಒಂದು ಕ್ಯಾಥೆಟರ್ ನಾವು ಯೂಸ್ ಮಾಡಿದ ತಕ್ಷಣ ಬಿಸಾಕಬೇಕು. ಸೊ ಇದರಿಂದ ಪೇಷಂಟ್ ಕಾಸ್ಟ್ ಲಕ್ಷಾಂತರ ರೂಪಾಯಿ ಆಗುತ್ತೆ. ಬಟ್ ಕೆಲವು ಸರಿ ಏನಾಗುತ್ತೆ ಅಂದರೆ ಪೇಷಂಟ್ಸ್ ಎಷ್ಟು ಟ್ರೈ ಮಾಡಿದ್ರು, ಲಕ್ಷ ಟ್ರೈ ಮಾಡಿದ್ರು, ಅವ್ರಿಗೆ ಕನ್ಸೆಪ್ಷನ್ ಆಗಲ್ಲ. ಇನ್ ಸಚ್ ಕೇಸಸ್ ನಾವು ಐದರ್ ಅಡಾಪ್ಷನ್ ಇಲ್ಲ ಸರೋಗಸಿ ಹೇಳ್ತೀವಿ, ಬಟ್ ಅಡಾಪ್ಷನ್ ಈಸ್ ಈವನ್ ಬೆಟರ್. ಯಾಕೆಂದರೆ ಅವ್ರಿಗೆ 100% ಒಂದು ಮಗು ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಸೊ ಇದು ಲಾಸ್ಟ್ ರೆಸಾರ್ಟ್ ಆಗಿ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಜನರಲಿ ಎಷ್ಟೋ ಸರಿ ಒಂದು ತಪ್ಪು ನಂಬಿಕೆ ಇರುತ್ತೆ, ಏನಂದರೆ IVF-ಇಂದ ಆಗಿರೋ ಮಕ್ಕಳು ನಾರ್ಮಲ್ ಇರಲ್ಲ ಅಂತ. ಇದು ಖಂಡಿತವಾಗೂ ತಪ್ಪು. ಯಾಕೆಂದರೆ IVF ಒಂದು ಸರಿ ನಾವು ಮಾಡಿ ಗರ್ಭದಲ್ಲಿ ಇಟ್ಟಾಗ ಅದು ಎನಿ ನಾರ್ಮಲ್ ಪ್ರೆಗ್ನೆನ್ಸಿ ಥರನೇ ಅದು ಬೆಳೆಯುತ್ತೆ. IVF ಆಗಿರೋ ಮಕ್ಕಳು ಬುದ್ಧಿಮಾಂದ್ಯತೆ ಇರ್ಬೋದು, ಇಲ್ಲ ಎಬ್ನಾರ್ಮಲ್ ಆಗಿ ಹುಟ್ಟುತ್ತಾರೆ, ನಾರ್ಮಲ್ ಥರ ಇರಲ್ಲ, ನ್ಯಾಚುರಲ್ ಬೆಟರು, ಈ ನಂಬಿಕೆ ತಪ್ಪು. IVF ಆದರೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ, ತುಂಬ ಇಂಟೆಲಿಜೆಂಟಾಗಿ ಎಕ್ಸೆಲ್ ಮಾಡ್ತಾರೆ. ಎಷ್ಟೋ ನಮ್ಮಲ್ಲಿ ಡೆಲಿವರಿ ಆಗಿರೋ IVF ಮಕ್ಕಳು ಚೈಲ್ಡ್ ಪ್ರಾಡಿಜಿಗಳಾಗಿದ್ದಾರೆ. ಏನು ಅಂದರೆ ಅವರು ಫ್ಲೂಟಲ್ಲೋ ಅಥವಾ ಮ್ಯೂಸಿಕಲ್ಲೋ ಇಲ್ಲ ಕ್ಲಾಸಲ್ಲಿ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಜೀನಿಯಸ್ ಥರ ಇರ್ತಾರೆ. ಸೊ ಈ ಥರ ಆಗಿರೋರು ಕೂಡ ನೋಡಿದ್ದೀವಿ. ಆಮೇಲೆ ಎಲ್ಲರೂ ನಾರ್ಮಲ್ ಡೆವಲಪ್ಮೆಂಟ್ ಆಗೇ ಇರ್ತಾರೆ. ಸೊ ಇದರಿಂದ ಏನೋ ಎಬ್ನಾರ್ಮಲ್ ಆಗುತ್ತೆ, ಇಲ್ಲ ಸರಿ ಇಲ್ಲ ಅನ್ನೋದೆಲ್ಲ ಮೂಢನಂಬಿಕೆಗಳು ತಪ್ಪು. ಅದನ್ನು ಮನಸ್ಸಲ್ಲಿ ಇರೋ ಒಂದು ಡೌಟನ್ನು ಖಂಡಿತ ತೆಗೆದುಬಿಡಿ. ಆಮೇಲೆ ಅನ್ನೆಸೆಸರಿ ಗೂಗಲ್ ಮಾಡಬಾರ್ದು, ಯಾಕೆಂದರೆ ಗೂಗಲ್ ಮಾಡಿದಾಗ ನಿಮಗೆ ತಪ್ಪು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾಕೆಂದರೆ ಅಲ್ಲಿ ಕರೆಕ್ಟಾಗಿ ಗೊತ್ತಿದ್ರು ನೀವು ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿರ್ಬೋದು, ಯಾಕೆಂದರೆ ಅಲ್ಲಿ ಸಾವಿರಾರು ವಿಷಯ ಒಟ್ಟಿಗೆ ಬರುತ್ತೆ. ಸೊ ಯಾವುದನ್ನು ಕರೆಕ್ಟ್ ಇರುತ್ತೆ, ಯಾವುದು ತಪ್ಪಿರುತ್ತೆ ಅಂತ ಗೊತ್ತಾಗಲ್ಲ. ಆದ್ದರಿಂದ ಯಾವುದೇ ಡೌಟ್ ಇದ್ದರೂ ಡಾಕ್ಟ್ರಲ್ಲಿ ಹೋಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋದು ಒಳ್ಳೆಯದೇ ಹೊರತು ಗೂಗಲ್ ಮಾಡೋದು ತುಂಬ ತಪ್ಪು. ಗೂಗಲ್ ಡಾಕ್ಟರ್ಸ್ ಆಗಬೇಡಿ.